ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜೋಳದ ರೊಟ್ಟಿನ ನೀರು ಹಚ್ಚದೆ ಹಾಗೆ ಬೇಯಿಸೋದು ಅಥವಾ ಬಟ್ಟೆಯಲ್ಲಿ ಒತ್ತದೆ ಹಾಗೆ ಉಪ್ಸೋದು ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಳತೆ ಪ್ರಕಾರ ಮಾಡಿದರೆ ನೀವು ಕೂಡ ಈ ರೀತಿ ಸಾಫ್ಟಾಗಿ ಉಬ್ಬೋ ಅಂತಹ ರೊಟ್ಟಿನ ಮನೇಲಿ ಮಾಡ್ಕೊಳ್ಬಹುದು. ಈ ರೀತಿ ಸಾಫ್ಟಾಗಿರುವಂತಹ ಜೋಳದ ರೊಟ್ಟಿ ಮಾಡೋದಕ್ಕೆ ಯಾವ ಅಳತೆಯಲ್ಲಿ ನೀರು ಹಾಕಬೇಕು ಅಂತ ಹೇಳಿ ನೋಡೋಣ. ಫಸ್ಟ್ ನಾನು ಒಂದು ಪಾತ್ರೆಗೆ 2 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಕಪ್ ಅಳತೆ ಕರೆಕ್ಟಾಗಿ ಇರಬೇಕು. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು. ನೆಕ್ಸ್ಟು ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರುವಾಗ ನಾವು ಇದಕ್ಕೆ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 2 ಲೋಟ ನೀರಿಗೆ 1/4 ಕಪ್ನಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಅಳತೆಯಲ್ಲೇ ಮಾಡಿ ಪರ್ಫೆಕ್ಟಾಗಿರುವಂತಹ ರೊಟ್ಟಿನ ಮಾಡ್ಬೋದು. ನಾವು ರೊಟ್ಟಿ ಬೇಯಿಸುವಾಗ ನೀರು ಹಚ್ಚಿ ಬೇಯಿಸಬೇಕು ಅಂತ ಇಲ್ಲ, ಅಥವಾ ಬಟ್ಟೆಯಲ್ಲಿ ಪ್ರೆಸ್ ಮಾಡಬೇಕು ಉಪ್ಸೋದಕ್ಕೆ ಅಂತ ಕೂಡ ಇಲ್ಲ. ಅದಾಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನೀರು ಹಚ್ಚದೆ ಕೂಡ ಬೇಯಿಸ್ಬೋದು. ಈಗ ಚೆನ್ನಾಗಿ ಕುದೀತಾ ಇದೆ. ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಈ ರೀತಿ ಕುದಿಸ್ಕೊಂಡ್ಮೇಲೆ ಈ ರೀತಿ ಸೌಟನ್ನ ತೊಗೊಂಡು ಫಸ್ಟು ಹಿಟ್ಟನ್ನೆಲ್ಲ ಒಡ್ಕೊಂಡು ತಕ್ಷಣ ಕೈಯಾಡಬೇಕು. ನಾವು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಕೈಯಾಡಬೇಕು. ಗಂಟು ಹಾಕೋಕ್ಕೆ ಬಿಡಬಾರ್ದು. ಗಂಟು ಆಗೋದಿಲ್ಲ ಕೂಡ. ಇನ್ ಕೇಸ್ ಇನ್ನೇನಾದರೂ ಗಂಟಾದರೂ ಕೂಡ ಇಷ್ಟೆಲ್ಲ ಮಾಡಿ ಗಂಟಾದರೂ ಕೂಡ ನಾದುವಾಗ ಒಡ್ಕೊಳ್ಬೋದು. ಬಟ್ ಆದಷ್ಟು ಗಂಟು ಇಲ್ದಂಗೆ ನಾವು ಕೈಯಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ದೋಸೆ ಅಥವಾ ಚಪಾತಿ ಮಗ್ಚ ಕೈ ಇರುತ್ತಲ್ಲ, ಅದರಿಂದನಾದರೂ ಮಾಡ್ಬೋದು, ಅಥವಾ ಅನ್ನ ಬಡಿಸೋವಂತಹ ಕೈಯಿಂದ ಕೂಡ ನಾವು ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಇದನ್ನು ಮುಚ್ಚಿಬಿಟ್ಟು 1-2 ನಿಮಿಷ ಬಿಡ್ತಾ ಇದ್ದೀನಿ. 1-2 ನಿಮಿಷ ಆದಮೇಲೆ ದೊಡ್ಡ ತಟ್ಟೆ ಅಥವಾ ಹರಿವಾಣಕ್ಕೆ ಈ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ. ಬಿಸಿ ಬಿಸಿಯಾಗಿ ನಾದಕ್ಕಾಗೋದಿಲ್ಲ. ಹಾಗಂತ ಫುಲ್ ಏನು ತಣ್ಣಗಾಗೋದು ಬೇಡ. ಒಂದು ಸ್ವಲ್ಪ ಬೆಚ್ಚಗೆ ನಾದಕ್ಕಾಗೋಷ್ಟು ಬೆಚ್ಚಗಿದ್ರೆ ಸಾಕು. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಚಿಮ್ಮಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಹಿಟ್ಟನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀರು ಚಿಮ್ಮಿಸ್ಕೊಂಡು ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ಜಿಗಿಯಾಗೂ ಕೂಡ ಬರುತ್ತೆ, ಚೆನ್ನಾಗಿ ಕೂಡ ಆಗುತ್ತೆ. ಈಗ ಇದನ್ನು ಸ್ವಲ್ಪ ತಣ್ಣಗಾದ ನಾನೀಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾದ್ಕೊಳ್ಬೇಕು. ನೀರು ಹಾಕ್ಕೊಳ್ತಾ ನಾದ್ತಾ ಹೋಗಬೇಕು. ಗೊತ್ತಾಗುತ್ತೆ ನಮಗೆ. ನಾದುವಾಗ ತುಂಬ ಗಟ್ಟಿ ಅನಿಸಿದ್ರೆ ನೀರು ಚಿಮ್ಮಿಸ್ಕೊಳ್ತಾ ನಾದ್ಕೊಳ್ಬೇಕಾಗತ್ತೆ. ಈಗ ಫಸ್ಟು ನೀರು ಹಾಕ್ಕೊಳ್ತಾ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾದ್ಕೊಳ್ಬೇಕು. ನಾದ್ಕೊಳ್ಳೋದಕ್ಕೂ ಮುಂಚೆ ಇಷ್ಟನ್ನು ಒಟ್ಟಿಗೆ ನಾದ್ಕೊಳ್ಳೋ ಬದಲು ಒಂದು ಸ್ವಲ್ಪ ಪಾರ್ಟಿಷನ್ ಮಾಡಿಕೊಂಡು, ಒಂದು ಅರ್ಧ ಪಾರ್ಟಿಷನ್ ಮಾಡಿಕೊಂಡು ನಾದ್ಕೊಳ್ಳೋದ್ರಿಂದ ಚೆನ್ನಾಗಾಗತ್ತೆ. ನಾನಿಲ್ಲಿ 2 ರೀತಿ ರೊಟ್ಟಿ ಮಾಡ್ತಿದ್ದೀನಿ. ಪ್ಲೈನ್ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಎಳ್ಳನ್ನು ಹಾಕಿ ಕೂಡ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 2 ಪಾರ್ಟ್ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಬರೀ ಪ್ಲೈನ್ ರೊಟ್ಟಿ ಮಾಡ್ತೀರಾ ಅಂದರೂ ಕೂಡ ಅಷ್ಟೇ, ಈ ರೀತಿ ಪಾರ್ಟಿಷನ್ ಮಾಡಿಕೊಂಡು ಒಂದು ಅರ್ಧದಷ್ಟು ಚೆನ್ನಾಗಿ ನಾದ್ಕೊಳ್ಳಿ. ಆಮೇಲೆ ಇನ್ನರ್ಧ ನಾದ್ಕೊಳ್ಳಿ. ಅಷ್ಟನ್ನು ಒಟ್ಟಿಗೆ ನಾದ್ಕೊಳ್ಳೋಕೆ ಹೋಗೋದು ಬೇಡ. ಅಂಗೈನ ಸಹಾಯದಿಂದ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರುತ್ತೆ. ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ. ಈಗ ಮತ್ತೆ ಸ್ವಲ್ಪ ನೀರನ್ನ ಚಿಮ್ಮಿಸ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕಿ ನಾದ್ಕೊಳ್ತಾ ಇದ್ದೀನಿ. ಟೋಟಲಾಗಿ 2 ಲೋಟ ನೀರಿಗೆ ಮೊದಲು ನೀರು ಕುದಿಯುವಾಗ 1/4 ಲೋಟದಷ್ಟು ನಾನು ಹಿಟ್ಟನ್ನ ಹಾಕ್ಕೊಂಡಿದ್ದೆ. ನಂತರ 1/4 ಲೋಟದಷ್ಟು ಹಿಟ್ಟನ್ನು ಈ ರೀತಿ ನಾದ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಆವಾಗ ಅಳತೆ ಕರೆಕ್ಟಾಗಿ ಆಗುತ್ತೆ. ಚೆನ್ನಾಗಿ ಅಂಗೈನ ಸಹಾಯದಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೆಷರ್ ಹಾಕಿ ನಾದ್ಕೊಳ್ಬೇಕು. ಆವಾಗ ರೊಟ್ಟಿ ಚೆನ್ನಾಗಾಗುತ್ತೆ. ಈಗ ನಾದಾಗಿದೆ. ಈಗ ಈ ಥರ ರೌಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ರೌಂಡ್ ಮಾಡಿ ಮತ್ತೆ ಒಂದು ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ. ನಾನು ರೊಟ್ಟಿನ ಲಟ್ಸಿ ಮಾಡ್ತಾ ಇರೋದ್ರಿಂದ ಇಲ್ಲಿ ತುಂಬ ಏನು ಸಾಫ್ಟಾಗಿ ಮಾಡ್ತಿಲ್ಲ. ನೀವೇನಾದ್ರು ತಟ್ಟಿಬಿಟ್ಟು ಮಾಡ್ತೀರಾದರೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಎಳ್ಳನ್ನು ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಎಳ್ಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಕೂಡ ಆಯಿತು ರೊಟ್ಟಿ ಹಿಟ್ಟು. ಈ ರೀತಿ ಸಾಫ್ಟಾಗಾದರೆ ನಮಗೆ ಲಟ್ಸೋದಕ್ಕೂ ಈಸಿ ಆಗುತ್ತೆ. ಮತ್ತು ಜಿಗಿ ಕೂಡ ಅಷ್ಟೇ ಚೆನ್ನಾಗಿ ಬರಬೇಕು. ಜೋಳದ ಹಿಟ್ಟೂ ಅಷ್ಟೇ ನಾವು ಹಾಕಿಸಿ ತಿಂಗಳಾನ್ಗಟ್ಟಲೆ ಬಿಟ್ಟು ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದಷ್ಟು ಫ್ರೆಶ್ ಆಗಿದ್ದಾಗೇ ಮಾಡಬೇಕಾಗತ್ತೆ. ಈಗ ಒಂದು ಬ್ಯಾಚು ನಾದಾಗಿದೆ. ಈಗ ಇನ್ನೊಂದು ಬ್ಯಾಚ್ ಕೂಡ ಅಷ್ಟೇ ಹಾಗೆ ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಮತ್ತು ನೀರನ್ನ ಚಿಮ್ಮಿಸ್ಕೊಳ್ತಾ ನಾದ್ಕೊಳ್ತಾ ಹೋಗ್ತೀನಿ. ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಆಗಲಿ ಎಳ್ಳಾಗಲಿ ಹಾಕ್ತಾಯಿಲ್ಲ. ಹಾಗೆ ಪ್ಲೈನ್ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಚಳಿಗಾಲದಲ್ಲಿ ಜೋಳನ ಬಳಸೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು.
ಇದನ್ನು ಚಳಿಗಾಲದ ಫುಡ್ ಅಂತ ಕೂಡ ಕರೀತಾರೆ. ಇನ್ನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಕೂಡ ಅಷ್ಟೇ, ರೆಗ್ಯುಲರಾಗಿ ಜೋಳದ ರೊಟ್ಟಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಗಾದೆ ಮಾತೆ ಇದೆ, ಜೋಳ ತಿಂದವನು ತೋಳದಂಗೆ ಇರ್ತಾನೆ ಅಂತ ಹೇಳಿ. ಆ ರೀತಿ ತೋಳದಷ್ಟು ನಿಮಗೆ ಶಕ್ತಿ ಬೇಕು ಅನ್ನೋದಾದರೆ ಜೋಳನ ರೆಗ್ಯುಲರಾಗಿ ಯೂಸ್ ಮಾಡಬೇಕು. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಡಯಾಬಿಟಿಸ್ ಇರೋರಿಗೆ ಕೂಡ ಒಳ್ಳೆಯದು. ಇದು ನಮ್ಮ ಬ್ಲಡ್ಡಲ್ಲಿ ಶುಗರ್ ಅಂಶನ ನಿಧಾನಕ್ಕೆ ಬಿಡೋದ್ರಿಂದ ನಮಗೆ ಅಷ್ಟು ಬೇಗ ಹಶ್ವಾಗೋದಿಲ್ಲ ಮತ್ತು ಶುಗರ್ ಕೂಡ ಅಷ್ಟೇ ನಿಯಂತ್ರಣದಲ್ಲಿಡೋಕ್ಕೆ ಸಹಾಯ ಮಾಡುತ್ತೆ. ಈಗ ಈ ರೀತಿ ಉಂಡೆಗಳನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಉಂಡೆ ತೊಗೊಂಡು ಬಟ್ಟೆನ ಮುಚ್ಚಿಟ್ಟಿದ್ದೀನಿ ಡ್ರೈ ಆಗಬಾರ್ದು ಅಂತ ಹೇಳಿ. ಈ ಥರ ನೈಸಾಗಿರೋವಂತಹ ಲಟ್ಟಣಿಗೆ ತೊಗೊಳ್ಬೇಕು ಮತ್ತು ಹಿಟ್ಟನ್ನು ಇಟ್ಕೊಂಡಿರಬೇಕು. ಫಸ್ಟು ಪ್ರತಿಯೊಂದು ರೊಟ್ಟಿ ಮಾಡುವಾಗಲೂ ನಾವು ಈ ರೀತಿ ನಾದ್ಕೊಳ್ಬೇಕಾಗತ್ತೆ. ಈ ಥರ ನಾದ್ಕೊಂಡಾದಮೇಲೆ ರೌಂಡಕ್ಕೆ ಸುತ್ತಬಿಟ್ಟು ಈ ರೀತಿ ಪ್ರೆಸ್ ಮಾಡಿಕೊಂಡು ನಂತರ ಹಿಟ್ಟನ್ನು ಈ ಥರ ಎರಡು ಕಡೆಗೂ ಹಚ್ಕೊಳ್ಬೇಕು. ಮತ್ತು ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು ನಿಧಾನಕ್ಕೆ. ನೆಕ್ಸ್ಟು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಾದಮೇಲೆ ಸೈಡ್ಸ್ ಎಲ್ಲ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಆವಾಗ ರೊಟ್ಟಿನ ನಾವು ಲಟ್ಟಿಸ್ತೀವಲ್ಲ ಆವಾಗ ಹರಿದೋದಂಗೆ ಬಿರುಕು ಬಂದಂಗೆ ಆಗೋದಿಲ್ಲ. ಈಗ ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಹೋಗಬೇಕು. ನೋಡ್ತಾ ಇರ್ಬೋದು ರೊಟ್ಟಿ ನಾನು ಲಟ್ಟಿಸ್ತಾ ಇದ್ದಂಗೂ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ಅಂತ. ಈ ರೀತಿ ಹಿಟ್ಟು ಜಿಗಿ ಬಂದರೆ ಚೆನ್ನಾಗಿ ಲಟ್ಟಿಸ್ಬೋದು, ತುಂಬ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು. ಹಿಟ್ಟು ಬೇಕು ಅನ್ನೋದಾದರೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮತ್ತು ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ರೊಟ್ಟಿನ ಮೊದಲ ಸಲ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಇದೇ ಅಳತೆಯಲ್ಲಿ ಮಾಡಿ, ಇದೇ ಮೆಥಡಲ್ಲಿ ಮಾಡಿ, ಆವಾಗ ಚೆನ್ನಾಗಿ ರೊಟ್ಟಿ ಆಗುತ್ತೆ. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗ್ದಂಗೆ ರೊಟ್ಟಿನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಸುಲಭವಾಗಿ ರೊಟ್ಟಿನ ಮಾಡ್ಕೊಳ್ಬೋದು. ರೊಟ್ಟಿನ ತಟ್ಟಿಬಿಟ್ಟು ಮಾಡೋಕ್ಕೆ ಬರ್ದಲೇ ಇರೋರಿಗೆ ಈ ಮೆಥಡು ತುಂಬ ಸುಲಭ ಅಂತಲೇ ಹೇಳ್ಬೋದು. ಆರಾಮಾಗಿ ಲಟ್ಟಿಸ್ಕೊಂಡ್ಬಿಡ್ಬೋದು, ಈಸಿ ಕೂಡ ಆಗುತ್ತೆ. ಈಗ ಹಂಚನ್ನು ಈ ಸೈಡ್ ಕಾಯಕ್ಕೆ ಇಟ್ಕೊಂಡಿದ್ದೆ. ಹಂಚು ಕಾದ್ಮೇಲೆ ನಾವು ಈ ರೊಟ್ಟಿನ ಹಾಕ್ಕೊಳ್ಬೇಕು. ನೋಡ್ತಾ ಇರ್ಬೋದು ನಾವು ಯಾವುದೇ ರೀತಿ ನೀರನ್ನು ಇಲ್ಲಿ ಹಚ್ತಾ ಇಲ್ಲ. ಬೇಕು ಅನ್ನೋರು ಮೇಲೆ ಹಾಕ್ಬೋದು, ಬಟ್ ಅವಶ್ಯಕತೆ ಇಲ್ಲ. ಬಿಳಿ ಬಿಳಿ ಏನು ಆಗೋದಿಲ್ಲ, ರೊಟ್ಟಿ ಚೆನ್ನಾಗೇ ಆಗುತ್ತೆ. ಈಗ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸು ಮತ್ತು ಎಳ್ಳೆಲ್ಲ ಹಾಕಿರೋದ್ರಿಂದ ಈ ರೊಟ್ಟಿ ಉಬ್ತಾ ಇಲ್ಲ. ಪ್ಲೈನ್ ರೊಟ್ಟಿ ಮಾಡೋದು ತೋರಿಸ್ತೀನಿ, ಅದೆಷ್ಟು ಚೆನ್ನಾಗಿ ಉಬ್ಬು ಬರುತ್ತೆ ನೋಡಿ. ಇದು ಕೂಡ ಅಷ್ಟೇ ಸಾಫ್ಟಾಗಿ ಚೆನ್ನಾಗಾಗಿದೆ ರೊಟ್ಟಿ ಮಾತ್ರ. ನೆಕ್ಸ್ಟ್ ಈಗ ಪ್ಲೈನ್ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಪ್ಲೈನ್ ರೊಟ್ಟಿ ಮಾಡೋದಕ್ಕೂ ಕೂಡ ಅಷ್ಟೇ, ಪ್ರತಿ ಸಲನೂ ರೊಟ್ಟಿ ಮಾಡುವಾಗಲೂ ಈ ರೀತಿ ರೊಟ್ಟಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ನಾದ್ಕೊಂಡಾದಮೇಲೆ ಅದನ್ನು ಪ್ರೆಸ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ಹಚ್ಕೊಳ್ಬೇಕು ಮತ್ತು ನಿಧಾನಕ್ಕೆ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಸೈಡ್ಸ್ ಎಲ್ಲ ಅಷ್ಟೇ ಚೆನ್ನಾಗಿ ಅರಕು ಕಟ್ಕೊಳ್ಳೋದು ಅಂತ ಹೇಳ್ತಾರೆ. ಈ ಸೈಡ್ಸ್ ಎಲ್ಲ ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅರಕು ಕಟ್ಕೊಳ್ಳೋದು ಅಂತಾರೆ. ಅದನ್ನು ಮಾಡಿಕೊಂಡ್ರೆ ನೀವು ರೊಟ್ಟಿನ ಲಟ್ಟಿಸುವಾಗ ಬಿರುಕು ಬಿಟ್ಕೊಳ್ಳೋದಿಲ್ಲ ಸೈಡ್ಸ್ ಎಲ್ಲ. ಈಗ ನಿಧಾನಕ್ಕೆ ರೊಟ್ಟಿನ ಲಟ್ಟಿಸ್ಕೊಳ್ತಾ ಹೋಗಬೇಕು. ನಾನು ಆ ಸೈಡು ಒಂದು ರೊಟ್ಟಿನ ಬೇಯಿಸೋಕೆ ಹಾಕ್ಕೊಂಡಿದ್ದೀನಿ, ಈ ಸೈಡು ಇನ್ನೊಂದು ರೊಟ್ಟಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಕೂಡ ಮಾಡೋದು ತುಂಬ ಬೇಗ ಆಗುತ್ತೆ. ಈಗ ರೊಟ್ಟಿ ಈ ಸೈಡು ಲಟ್ಸಾಗಿದೆ. ಈಗ ಕಾದಿರೋ ಅಂತಹ ಹಂಚಿಗೆ ನಾನು ಈ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿ ನೀರನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇಲ್ಲ. ಆದರೂ ಕೂಡ ರೊಟ್ಟಿ ಈಗ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ತು ಅಂತ. ನೀರು ಹಚ್ಚದೆ, ಬಟ್ಟೆಯಲ್ಲಿ ಪ್ರೆಸ್ ಮಾಡದೆ, ಯಾವುದೇ ರೀತಿ ಕಷ್ಟಪಡದೆ ನಾವು ಈಸಿಯಾಗಿ ರೊಟ್ಟಿನ ಈ ರೀತಿ ಉಬ್ಬಿಸ್ಬಿಟ್ಟು ಮಾಡ್ಕೊಳ್ಬೋದು. ನಾನು ಹೇಳಿರೋಂತಹ ಅಳತೆಯಲ್ಲಿ ಮಾಡಿ ಇದೇ ರೀತಿ ಉಬ್ಬು ರೊಟ್ಟಿ ಮಾಡ್ಕೊಳ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.